ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಅಮ್ಮ ಮೇಡಮ್ ಹೇಗಿದ್ದಾರೆ? ಮಧ್ಯಾಹ್ನ ಸ್ವಲ್ಪ ಜ್ವರ ಇತ್ತು ಕಣಪ್ಪ, ಈಗ ಪರವಾಗಿಲ್ಲ. ಇಷ್ಟೊತ್ತು ಊರೆಲ್ಲ ಸುತ್ತಾಡ್ಕೊಂಡು ಬಂದು ಈಗ ಮೇಡಮ್ ಹೇಗಿದ್ದಾರೆ ಅಂತ ಕೇಳ್ತಿದ್ದಾನೆ. ಅಲ್ಲ, ಇಷ್ಟೊತ್ತು ನಾನು ಒಬ್ಳು ಇದೀನಿ ಅಂತಾನೆ ನೆನಪಿರ್ಲಿಲ್ವೇನೋ ಇವನಿಗೆ. ಇಲ್ಲ ಕಣೋ, ನಿನಗೆ ನನ್ನ ಮೇಲೆ ಯಾವ ಅಟ್ಯಾಚ್ಮೆಂಟು ಇಲ್ಲ. ಅಲ್ಲ, ಮಾತೆತ್ತಿದ್ರೆ ಯಜಮಾನ್ರಿ ಅಂತ ಆ ಮನೆಯಲ್ಲೇ ಬಿದ್ದಿರ್ತೀಯ. ಈ ಮನೇಲಿ ನಾನು ಒಬ್ಳಿದ್ದೀನಿ, ನನಗೆ ಹುಷಾರಿಲ್ಲ, ವಿಚಾರಿಸ್ಕೊಳ್ಳೋಣ, ಅಟ್ಲೀಸ್ಟ್ ಫೋನ್ ಮಾಡಾದ್ರೂ ಕೇಳೋಣ ಅಂತ ಇಲ್ವಾ ನಿನಗೆ? ಇರ್ಲಿ ಬಾ ಇಲ್ಲಿ, ನಾನೇ ವಿಚಾರಿಸ್ಕೊತೀನಿ ನಿನ್ನ. ಹೌದಾ? ಊಟ ತಿಂದ್ರ? ಮಾತ್ರೆ ತಗೊಂಡ್ರಾ? ಊಟ ಮಾಡಿದ್ರು ಕಣೋ. ಮಾತ್ರೆ ತಗೊಂಡ್ರು ಏನೋ ಗೊತ್ತಾಗ್ಲಿಲ್ಲ, ನಾನು ಕೇಳೋದು ಮರ್ತ್ಬಿಟ್ನೆ. ಹೌದಾ? ಪರವಾಗಿಲ್ಲ ಬಿಡು, ನಾನು ಕೇಳ್ತೀನಿ ಬಿಡು. ಹಾಂ, ಓ, ಮೇಡಮ್ ಮಲಗಿಬಿಟ್ಟಿದ್ದಾರಾ? ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು? ನನ್ನ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ. ಸುಬ್ಬು ಹೋದ್ನಾ? ಕಣ್ ಬಿಡ್ಲಾ ಬೇಡವಾ? ಅಕಸ್ಮಾತ್ ಹೋಗಿಲ್ಲ ಅಂದ್ರೆ? ಇಷ್ಟು ಮುದ್ದಾಗಿರೋ ನನ್ನ ಹುಡುಗಿಗೆ ಈಗ ನಾನೇ ಒಂದು ಮುದ್ದು ಕೊಟ್ಬಿಟ್ರೆ ಏನಾಗುತ್ತೆ? ಅಯ್ಯೋ, ಸರಿಯಾಗಿ ಹೊಡ್ತಾ ಬಿಡುತ್ತೆ. ಕಪಾಳಕ್ಕೆ ಹೊಡೆದೇ ಬಿಡ್ತಾರ. ಆದರೆ ನಾನು ನನ್ನ ಹುಡುಗಿಗೆ ಮುದ್ದು ಕೊಡೋದ್ರಲ್ಲಿ ತಪ್ಪೇನಿದೆ? ನನ್ನ ಹುಡುಗಿಗೆ ನಾನು ತಾನೇ ಮುದ್ದು ಮಾಡಬೇಕು. ಕಣ್ಣು ಮುಚ್ಕೊಂಡಿದ್ದಾರೆ, ಗೊತ್ತಾಗಲ್ಲ. ಒಂದೇ ಒಂದು ಮುದ್ದು ಕೊಟ್ಬಿಡ್ಲ? ಏನಿದು, ಸಾಹೇಬ್ರದ್ದು ಸೌಂಡೇ ಇಲ್ಲ, ಹೊರಟೋಗ್ಬಿಟ್ನಾ? ಏನ್ ಮಾಡ್ತಿದ್ಯಾ ನೀನು? ಅದು ಮೇಡಮ್, ನಿಮ್ಮ ಕೆನೆ ಮೇಲೆ ನಿಮ್ಮ ಕೆನೆ ಮೇಲೆ ಸೊಳ್ಳೆ ಕೂತಿತ್ತು, ಅದಕ್ಕೆ ಹೊಡೆಯೋಣ ಅಂತ ಬಂದೆ. ಅದಕ್ಕೆ ಸೌಂಡ್ ಏನೋ ಮಾಡ್ದೆ, ಅಷ್ಟತ್ರ ಬರೋದಾ? ಸೌಂಡ್ ಮಾಡಿದ್ರೆ ಸೊಳ್ಳೆ ಓಡೋಗುತ್ತಲ್ಲ ಮೇಡಮ್? ಸೊಳ್ಳೆ ಓಡೋಗಲ್ಲ, ಹಾರೋಗುತ್ತೆ. ಅದೇ ಹೋಗುತ್ತಲ್ವಾ? ಹಾರುವ ಸೊಳ್ಳೆಯಿಂದ ನನ್ನ ಜೀವ ಹೊಡಿತು. ಮೇಡಮ್, ನಿಮಗೆ ಒಂದು ಸೊಳ್ಳೆನೂ ಕಚ್ತಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿದೆ ಮೇಡಮ್. ನನಗೆ ಸೊಳ್ಳೆ ಕಚ್ಚಿದ್ರೆ ನಿನಗೇನೋ? ನಿಮಗೆ ಸೊಳ್ಳೆ ಕಚ್ಚಿದ್ರೆ ನನಗೇನೋ? ಮೇಡಮ್, ನಿಮ್ಮ ಕೆನ್ನೆಗೆ ಸೊಳ್ಳೆ ಕಚ್ಚಿ ಏನಾದರೂ ಗುಳ್ಳೆ ಆದರೆ ಆ ಗುಳ್ಳೆ ಕಡ್ತ ಆಗುತ್ತೆ. ಕಡ್ತ ಶುರು ಆದರೆ ನೀವು ಕೆರ್ಕೋತೀರ. ಕೆರ್ಕೊಂಡ್ರೆ ಗಾಯ ಆಗುತ್ತೆ. ಗಾಯ ಆದರೆ ಇನ್ಫೆಕ್ಷನ್ ಆಗುತ್ತೆ. ಕಾದ ಮುಖದ ಮೇಲೆ ಗಾಯ ಆದರೆ ಚೆನ್ನಾಗಿ ಕಾಣುತ್ತಾ ಮೇಡಮ್? ನೋಡು, ಈ ಚಿಕ್ಕ ಸೊಳ್ಳೆ ವಿಷಯನ ದೊಡ್ಡದ್ ಮಾಡಕ್ ಹೋಗ್ಬೇಡ ನೀನು. ಚಿಕ್ಕ ಸೊಳ್ಳೆಯಿಂದಾನೇ ಮೇಡಮ್ ದೊಡ್ಡ ತೊಂದರೆ ಆಗೋದು. ಸೊಳ್ಳೆಯಿಂದ ತೊಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸುಳ್ಳಿಂದ ತುಂಬಾ ತೊಂದರೆ ಆಗುತ್ತೆ. ಸೊಳ್ಳೆಗಿಂತ ಸುಳ್ಳು ಡೇಂಜರು. ಅಂದ್ರೆ ನೀವು ಏನ್ ಹೇಳ್ತಿದ್ದೀರಾ? ಏನಿಲ್ಲ, ಹೊರಡು ಇಲ್ಲಿಂದ. ನಿಮ್ಗೆ ಜ್ವರ ಕಮ್ಮಿ ಆಯ್ತಾ ಮೇಡಮ್? ಆಗಿದ್ದಕ್ಕೆ ತಾನೇ ಇಷ್ಟು ಜೋರಾಗಿ ಮಾತಾಡ್ತಿರೋದು.